ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಟ್ವೀನ್ ಟು ಸ್ಟೇಟ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಗೈಸ್, ನೀವು ಇವತ್ತು ನಾನು ತೋರಿಸೋ ವಿಡಿಯೋಲಿ ಕೋಟಗಿರಿಯಲ್ಲಿನ ಒಂದು ಹಿಡ್ಡನ್ ಜೆಮ್ನ ನೋಡ್ಬೋದು. ಬಿಫೋರ್ ವಿ ಸ್ಟಾರ್ಟ್ ದ ವಿಡಿಯೋ, ಒಂದು ಡಿಸ್ಕ್ಲೈಮರ್: ದಿಸ್ ಈಸ್ ನಾಟ್ ಅಟ್ ಆಲ್ ಅ ಪೇಯ್ಡ್ ಪ್ರಮೋಷನ್. ಈಗ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಸೊ ಗೈಸ್, ಈ ಥರ ಇರುತ್ತೆ. ಆ್ಯಕ್ಚುಲಿ ಇದು ಈ ಥರ ಒಂದೊಂದು ಕ್ಯಾಬಿನ್ ಕೊಡ್ತಾರೆ ಎಲ್ರಿಗೂ. ಆಚೆ ಎಲ್ಲ ಈ ಥರ ಇರುತ್ತೆ. ಇದು ವಾಕ್ವೇ ಸಪ್ರೇಟ್, ಲೈಕ್ ಪ್ರೈವೇಟ್ ಕ್ಯಾಬಿನ್ಸ್ ಥರ ಇರುತ್ತೆ ಆ್ಯಕ್ಚುಲಿ. ಸೊ ಇದು ಗೇಟ್. ಈ ಥರ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಈ ಥರ ಸಪ್ರೇಟ್ ಕ್ಯಾಬಿನ್ಸ್ ಇರುತ್ತೆ. ಇಲ್ಲಿ ಆ್ಯಕ್ಚುಲಿ ಅವರು ಫುಡ್ ಕುಕ್ಕಿಂಗ್ ಎಲ್ಲ ಮಾಡ್ತಾರೆ. ಅದೊಂದು ಕ್ಯಾಬಿನ. ಸೊ ಅದರ ಆಪೋಸಿಟ್ ಈ ಥರ ವ್ಯೂ. ಈ ಥರ ಬಂದರೆ ಸ್ಟ್ರೈಟ್ ಬಂದರೆ ಇದು ಕ್ಯಾಬಿನ್ 4, ನಮ್ಮ ಕ್ಯಾಬಿನ್ ಆ್ಯಕ್ಚುಲಿ. ಮತ್ತು ಇಲ್ಲಿ ನೋಡ್ಬೋದು ನೀವು, ಹೋಮ್ ಟು ಲೆಪರ್ಡ್ಸ್ ಅದೆಲ್ಲ ಅನಿಮಲ್ಸ್ ಎಲ್ಲ ಇರುತ್ತಂತೆ. ಇಲ್ಲಿಂದ ಸ್ಟ್ರೈಟ್ ಬಂದರೆ ಯು ಹ್ಯಾವ್ ಅನದರ್ ಬ್ಯೂಟಿಫುಲ್ ಪ್ಲೇಸ್. ನೋಡಿ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ, ತುಂಬ ಚೆನ್ನಾಗಿದೆ ಇದು. ಸೊ ಇದೆಲ್ಲ ಸಿಟ್ಟಿಂಗ್ ಏರಿಯಾ ಥರ, ಲೈಕ್ ಯು ಕ್ಯಾನ್ ಕ್ಯಾಪ್ಚರ್ ಸೋ ಮೆನಿ ಬ್ಯೂಟಿಫುಲ್ ಮೂಮೆಂಟ್ಸ್. ನೋಡಿ, ಮತ್ತು ಈ ಥರ ಎಲ್ಲ ಕ್ಯಾಬಿನ್ಸ್ ಇರುತ್ತೆ, ಸಪ್ರೇಟ್ ಕ್ಯಾಬಿನ್ಸ್ ಇರುತ್ತೆ ಎಲ್ರಿಗೂ. ಮತ್ತು ಅಲ್ಲೊಂದು ಸಿಟ್ಟಿಂಗ್ ಏರಿಯಾ ಇದೆ. ಸೊ ಯು ಕ್ಯಾನ್ ಸಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ದೊಡ್ಡ ಬೆಟ್ಟ ಬೀಕಿಗೆ ಹೋದರೂ ಎಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಸೋ ಮಚ್ ಕ್ರೌಡ್ ವಿಲ್ ಬಿ ದೇರ್ ಅಲ್ಲೆಲ್ಲ. ನೋಡಿ, ಆ್ಯಕ್ಚುಲಿ ಒಂದು ಸ್ವಲ್ಪ ಸಿಟ್ಟಿಂಗ್ ಏರಿಯಾ ಥರ ಕೂತ್ಕೊಂಡು ಚಿಲ್ ಮಾಡ್ಬೋದು. ನೋಡಿ, ಇದು ಆ್ಯಕ್ಚುಲಿ ಇಲಿ ಏರಿಯಾ. ಸೊ ಹಂಗಾಗಿ ಈ ಥರ ಬ್ಯೂಟಿಫುಲ್ ವ್ಯೂ ಕಾಣಿಸುತ್ತೆ. ನಾವು ಊಟಿಯಲ್ಲಿ ಆ ಥರ ತೊಗೊಂಡಿದ್ದೆ ಇದಕ್ಕೋಸ್ಕರ, ಲೈಕ್ ವಿತ್ ಆರ್ಟ್ ಆಫ್ ಸ್ಟೇಯಿಂಗ್ 1 night ದೇರ್ ಅನದರ್ ಇಯರ್. ಹೆಲೋ ಹಾಲ್. ಈಗ ಜಸ್ಟ್ ನಾವು ಇಲ್ಲಿ ಟೀ ಫ್ಯಾಕ್ಟ್ರಿ ಇತ್ತು ಹಡತೊರೆ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ವಿ ಜಸ್ಟ್ ಎಕ್ಸ್ಪ್ಲೋರ್ಡ್ ಎವ್ರಿಥಿಂಗ್. ಅಂದರೆ ಅಲ್ಲೊಬ್ಬರು ಮ್ಯಾನೇಜರ್ ಇದ್ದರು. ಹಿ ವಾಸ್ ಕೈಂಡ್ ಎನಫ್ ಟು ಎಕ್ಸ್ಪ್ಲೇನ್ ಎವ್ರಿಥಿಂಗ್, ದ ಪ್ರೋಸೆಸ್ ಎಲ್ಲ. ಯಾರೆಲ್ಲ ನೀವು ಆ ವಿಡಿಯೋ ಇನ್ನೂ ನೋಡಿಲ್ವೋ, ಚೆಕ್ ಇಟ್ ಔಟ್. ತುಂಬ ಚೆನ್ನಾಗಿರುತ್ತೆ. ಮೇ ಬಿ ಯು ವಿಲ್ ಗೆಟ್ ಟು ನೋ ಮೋರ್ ಅಬೌಟ್ ಲೈಕ್ ಹೌ ಇಟ್ಸ್ ಬೀಂಗ್ ಪ್ರಿಪೇರ್ಡ್, ಆರ್ ಲೈಕ್ ಫ್ರಮ್ ಎಂಡ್ ಟು ಎಂಡ್, ಸ್ಟಾರ್ಟಿಂದ ಲಾಸ್ಟ್ವರೆಗೂ ಪ್ರೊಡಕ್ಷನ್ವರೆಗೂ ಹೆಂಗೆಲ್ಲ ಇರುತ್ತೆ ಅಂತ. ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ತುಂಬ ಕ್ಲಿಯರಾಗಿ. ಗೈಸ್, ಇನ್ನೊಂದು ಕರೆಕ್ಷನ್ನು. ಆ್ಯಕ್ಚುಲಿ ನಾನು ವೀಡಿಯೋಸಲ್ಲೆಲ್ಲ ರೆಸಾರ್ಟ್ ಅಂತಿದ್ದೆ. ಇಟ್ಸ್ ನಾಟ್ ಅ ಕೈಂಡ್ ಆಫ್ ರೆಸಾರ್ಟ್, ಬಟ್ ಇದು Airbnb. ಡೋಂಟ್ ವರಿ, ಬಟ್ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅವರು. ಗೈಸ್, ನಾವು ಹೋಗಿದ್ದ ದಿನ ಅಂತೂ ಮಳೆ ಕಂಟಿನ್ಯೂಸ್ ಆಗಿ ಬೀಳ್ತಿತ್ತು. ಬಟ್ ನೀವಿಲ್ಲಿ ನೋಡ್ಬೋದು, ಒಂದು ಸ್ವಲ್ಪ ಕಮ್ಮಿ ಆಯಿತು ಮಳೆ. ಆಗ ನಾವು ವಿತೌಟ್ ಆಫ್ ಗೋಯಿಂಗ್ ಆ್ಯಂಡ್ ವಿಸಿಟಿಂಗ್ ವಾಟರ್ಫಾಲ್. ವಿ ಹ್ಯಾವ್ ಒನ್ ವಾಟರ್ಫಾಲ್ ಆ್ಯಂಡ್ ಒಂದು ರಿವರ್ ಸ್ಟ್ರೀಮ್ ಅಂತ ಹೇಳಿದ್ದೆ ಅಲ್ವಾ. ಸೊ ಆ್ಯಕ್ಚುಲಿ ರಿವರ್ ಸ್ಟ್ರೀಮಿಗೆ ಟ್ರೈ ಮಾಡಿದ್ವಿ, ಬಟ್ ಏನು ಗೊತ್ತಾ, ನಮ್ಗೆ ದಾರಿ ಗೊತ್ತಿರಲಿಲ್ಲ. ಆ್ಯಂಡ್ ವಿ ಹ್ಯಾವ್ ಟು ಚೆಕ್ಔಟ್ ಇನ್ ಅನದರ್ 1 hour. ಸೊ ಈಗ ವಿ ಆರ್ ಟ್ರೈಂಗ್ ಟು ಫಿಗರ್ ಔಟ್ ದ ವಾಟರ್ಫಾಲ್. ನೋಡ್ಬೋದು, ವಾಕು ಎಲ್ಲ ಎಷ್ಟು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಏರಿಯಲ್ಲಿ ನಾವಿರೋದು, ಅಲ್ಲಿಂದ ಹಿಂಗೆ ಬರಬೇಕು. ಸೊ ಹೂಎವರ್ ಈಸ್ ಅಡ್ವೆಂಚರಸ್ ಲವರ್ಸ್ ಅಲ್ವಾ, ಅವರಿಗೆಲ್ಲ ಈ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಮಸ್ಟ್ ವಿಸಿಟ್.
ಸೊ ಗೈಸ್, ನಾವು ವಾಟರ್ಫಾಲ್ ನೋಡೋಕ್ಕೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಜನ ಯಾರೂ ಇರಲ್ಲ. ಮತ್ತು ಇಟ್ ಈಸ್ ನಾಟ್ ಲೈಕ್ ಸಮ್ವೇರ್ ಔಟ್ಸೈಡ್ ಅಂತಲೂ ಅಲ್ಲ. ಯು ಕ್ಯಾನ್ ಸಿ ಲೈಕ್ ವಿಲೇಜ್ ಥರನೂ ಇರುತ್ತೆ. ವೆನ್ ಯು ಆರ್ ಕಮ್ಮಿಂಗ್ ಟು ದಿಸ್ ರೆಸಾರ್ಟ್ನೋ, ಬಿಲೋ ಎಲ್ಲ ನೀವು ನೋಡ್ಬೋದು. ಲೈಕ್ ಹಳ್ಳಿಗಳೇ, ಲಿಟ್ರಲಿ ಹಳ್ಳಿ ಥರನೇ ಇರುತ್ತೆ ವಾತಾವರಣ. ಹಳ್ಳಿಯಿಂದ ನೀವು ಒಳಗಡೆ ಬರಬೇಕು. ಸೊ ಇಟ್ ಈಸ್ ನಾಟ್ ಲೈಕ್ ಸಮ್ವೇರ್ ಇನ್ ದ ಫಾರೆಸ್ಟ್ ಅಂತಲೂ ಅಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ಎಂಜಾಯ್ ದಿಸ್ ಪೀಸ್ ಆಲ್ಸೋ. ಸೊ ನಾವೀಗ ವಾಟರ್ಫಾಲ್ಸ್ ಹತ್ರ ಹೋಗೋಣ. ಸೊ ಗೈಸ್, ಆ್ಯಕ್ಚುಲಿ ರೋಡ್ ತುಂಬ ಸ್ಟೀಪ್ ಇದೆ, ನ್ಯಾರೋ. ಸೊ ಇಲ್ಲಿ ನೋಡ್ಬೋದು, ನಾವು ಈ ಸ್ಮಾಲ್ ನ್ಯಾರೋ ರೋಡಲ್ಲಿ ನಡೀತಿರೋದು. ಸೊ ಯಾರೆಲ್ಲ ಇಲ್ಲಿಗೆ ಬಂದರೆ ಸೊ ಬಿ ಕೇರ್ಫುಲ್, ಸ್ವಲ್ಪ ಹುಷಾರಾಗಿ ಹೋಗಬೇಕು. ವ್ಯೂ ನೋಡಿ, ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿಗೆ ಒನ್ ಡೇ ಎಲ್ಲ ಸಾಲಲ್ಲ. ಸೊ ಮೇ ಬಿ ಸಮ್ 2 days ಯು ಕ್ಯಾನ್ ಕಮ್ ಆ್ಯಂಡ್ ರಿಲ್ಯಾಕ್ಸ್. ಸೊ ನಾವಿದ್ದ ಪ್ಲೇಸಿಂದ ಈ ವಾಟರ್ ಫಾಲು ರಿವರ್ ಸ್ಟ್ರೀಮ್ ಎಲ್ಲ ಅರೌಂಡ್ 1 to 1.5 ಕಿಲೋಮೀಟರ್ ಇತ್ತು. ನೀವು ನೋಡ್ಬೋದು ಆ ಜಾಗಕ್ಕೆ ಹೋಗೋ ದಾರಿ ಎಲ್ಲನೂ ಈ ಟೀ ಪ್ಲಾಂಟೇಶನ್ಸ್ ಮಧ್ಯೆ ಇರುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ, ಲೈಕ್ ಟ್ರೆಕ್ಕಿಂಗ್ ಥರನೂ ಇರುತ್ತೆ. ಸೊ ಸಿನ್ಸ್ ಇಟ್ ಈಸ್ ಪ್ರೈವೇಟ್ ಪ್ರಾಪರ್ಟಿ, ಔಟ್ಸೈಡರ್ಸ್ ಆರ್ ನಾಟ್ ಅಲೌಡ್. ಹಲೋ, ಬ್ಯಾಕ್ ಅಗೇನ್. ನಾನು ಹೇಳಿದ್ದೆ ಅಲ್ವಾ, ನಮಗೆ ಒಂದೇ ಸ್ಟ್ರೀಮ್ಗೆ ಹೋಗೋಕ್ಕೆ ವಿ ಡಿಡ್ ನ್ಯೂ ದ ವೇ ಅಂತ. ಫೈನಲಿ ಫಾರ್ಚುನೇಟ್ಲಿ ಆನ್ ದ ವೇ ಟು ಫಾಲ್ಸ್ ಎಲ್ಲ ಈ ಸ್ಟ್ರೀಮು ಇತ್ತು. ತೋರಿಸ್ತೀನಿ ನೋಡಿ. ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ. ನಾವಲ್ಲಿ ಮೇಲೆಯಿಂದ ವಾಕ್ ಮಾಡ್ಕೊಂಡು ಬಂದಿದ್ದು. ಸೊ ಫಾಲ್ಸ್ ಆ್ಯಕ್ಚುಲಿ ಇನ್ನೂ ಅಲ್ಲಿ ಹೋಗಬೇಕು, ಆ ಕಡೆ ಅಲ್ಲೊಂದು ಕಲ್ಲು ಕಾಣಿಸ್ತಿದೆ ಅಲ್ಲ, ಅಲ್ಲಿ ಹೋಗಬೇಕು. ಸರಿ, ಆ್ಯಕ್ಚುಲಿ ನಾವು ವಾಟರ್ಫಾಲ್ ಅಂತ ಹೇಳಿದ್ದೆ ಅಲ್ವಾ. ಸೊ ಈ ಸ್ಟ್ರೀಮ್ ಇದೆ ಅಲ್ಲ, ಈ ರಿವರ್ದು, ಈ ಸ್ಟ್ರೀಮ್ ದಾಟ್ಬಿಟ್ಟು ಅಲ್ಲಿ ಕಾಣಿಸ್ತಿದೆ ಅಲ್ಲ ನಿಮಗೆ, ಅಲ್ಲಿಗೆ ಹೋಗ್ಬೇಕು ಆ್ಯಕ್ಚುಲಿ. ಬಟ್ ಇಲ್ಲಿ ತುಂಬ ರಿವರ್, ತುಂಬ ವಾಟರ್ ಫ್ಲೋ ಇದೆ. ಇದನ್ನು ಕ್ರಾಸ್ ಮಾಡೋಕ್ಕಾಗ್ತಿಲ್ಲ. ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಇದನ್ನು ಕ್ರಾಸ್ ಮಾಡಿಬಿಟ್ಟು ನಾವು ಹೋಗಬೇಕು. ಸೊ ನೀವು ನೋಡ್ಬೋದು, ಇದು ವಾಟರ್ ಫ್ಲೋ ತುಂಬ ಇದೆ. ನಾವು ಟ್ರೈ ಮಾಡಿದ್ವಿ ಕ್ರಾಸ್ ಮಾಡೋಕ್ಕೆ, ಅಲ್ಲಿ ತನಕ ಹೋಗಿದ್ವಿ. ವಿ ವೆಂಟ್ ಟಿಲ್ ದೇರ್. ಅಲ್ಲಿಗೆ ಹೋಗ್ಬಿಟ್ಟು ಲೈಕ್ ವಿ ಕುಡೆಂಟ್ ಗೋ, ಮೀನ್ಸ್ ವಾಟರ್ಫಾಲ್ ಬಂದ್ಬಿಟ್ಟು ಅಲ್ಲಿರೋದು. ಹಿಂಗೆಲ್ಲ ರಿವರ್ ಕ್ರಾಸ್ ಮಾಡಿಬಿಟ್ಟು ವಿ ಶುಡ್ ಬಿ ಗೋಯಿಂಗ್ ಟಿಲ್ ದೇರ್, ಅಲ್ಲಿಗೆ. ಸೊ ವಾಟರ್ಫಾಲ್ ನೋಡೋಕ್ಕಾಗಲಿಲ್ಲ. ಬಟ್ ಎನಿವೇಸ್ ಸ್ಟ್ರೀಮ್ ನೋಡ್ಬೋದು ನೀವು. ನಾನು ನಿಮ್ಗೆ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು, ನಾನು ಹೇಳಿದೆ ಅಲ್ವಾ ವಾಟರ್ ಫ್ಲೋ ತುಂಬ ಇದೆ ಅಂತ. ಸೊ ನೋಡಿ, ಟೂ ಮಚ್ ಆಫ್ ವಾಟರ್ ಫ್ಲೋ, ಕ್ರಾಸ್ ಮಾಡೋಕ್ಕಾಗಲ್ಲ. ಮತ್ತು ಈ ಟೀ ಎಸ್ಟೇಟ್ಸ್ಗೆಲ್ಲ ಅವರು ಫೆನ್ಸಿಂಗ್ ಹಾಕ್ಬಿಟ್ಟಿದ್ದಾರೆ. ಇಟ್ ಈಸ್ ನಾಟ್ ಅಲೌವ್ಡ್. ಮತ್ತು ಗೈಸ್ ಇಲ್ಲಿ ಆ್ಯಕ್ಚುಲಿ ಬೇರೆ ಬೇರೆ ಥರ ಜನರನ್ನೆಲ್ಲ ಮೀಟ್ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ಕಪಲ್ ಆ್ಯಕ್ಚುಲಿ ಅವರು ಲಾಸ್ಟ್ 1 year ಅವರು ಎಂಟೈರ್ ವರ್ಲ್ಡ್ ಟ್ರಾವೆಲ್ ಮಾಡ್ತಿದ್ದಾರೆ ಅಂತ. ಇಟ್ ವಾಸ್ ಸೋ ಸರ್ಪ್ರೈಸಿಂಗ್ ಫಾರ್ ಮೀ. ಅವರು ಆಸ್ಟ್ರೇಲಿಯಲ್ಲಿ ಆ್ಯಕ್ಚುಲಿ ಅವರು ಸೆಟಲ್ ಆಗಿರೋದು. ಸೊ ಈಗ ಅವರು ಎಂಟೈರ್ ವರ್ಲ್ಡ್ ಅರೌಂಡ್ 20+ ಕಂಟ್ರೀಸು ಟ್ರಾವೆಲ್ ಮಾಡಿ ಈಗ ಇಂಡಿಯಾದಲ್ಲಿ ಈ ಪ್ಲೇಸಲ್ಲಿ ನಾವಿದ್ದಿದ್ದ ಜಾಗದಲ್ಲಿ ಇದ್ದಿದ್ರು. ಅವರು ನಮ್ಮ ಇಂಡಿಯನ್ಸ್ ಆಗಿದ್ದರು.
ನಾನು ಔಟ್ ಆಫ್ ಕ್ಯೂರಿಯಾಸಿಟಿಯಲ್ಲಿ ಕೇಳಿದೆ ಅವರಿಗೆ ವಾಟ್ ಮೋಟಿವೇಟೆಡ್ ಯು ಗೈಸ್ ಟು ಡೂ ಸೊ ಅಂತ. ಅವ್ರು ಹೇಳಿದ್ದು ಲೈಕ್ ವಿ ಆರ್ ಇನ್ ಅವರ್ 40s, ಹಾಗಾಗಿ ವಿ ವಾಂಟೆಡ್ ಟು ಟ್ರಾವೆಲ್ ಅಂತ. ಫಾಲ್ಸ್ ಅಂತ ಹೇಳ್ದಲ್ಲ, ಅಲ್ಲಿ ನೀವು ನೋಡ್ಬೋದು ವೈಟ್ ಕಲರ್ ಅದು. ಸೊ ಗೈಸ್ ನೋಡ್ಬೋದು ನೀವು, ನಾನು ಬೆಳಗ್ಗೆ ಹೇಳ್ದಂಗೆ ವಿ ಕುಡನ್ ಗೋ ಟು ವಾಟರ್ ಫಾಲ್ಸ್. ಈಗ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಈಗ ಸ್ವಲ್ಪ ಫಾಗ್ ಎಲ್ಲ ಕಮ್ಮಿ ಆಗಿದೆ, ಸೊ ಹಾಗಾಗಿ ಚೆನ್ನಾಗಿ ಕಾಣಿಸ್ತಿದೆ. ಮಳೆನೂ ಇಲ್ಲ ಈಗ. ಸೊ ಈಗ ನಾವು ಆ್ಯಕ್ಚುಲಿ ಕೋಟಗಿರಿಯಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿದ್ದೀವಿ. ಇಲ್ಲಿ ಆನ್ ದ ವೇ ಊಟಿಯಲ್ಲಿ ಇಲ್ಲಿ ಟೀ ಪಾರ್ಕ್ ಏನೋ ಒಂದಿದೆ. ಸೊ ವಿ ಥಾಟ್ ಆಫ್ ಸ್ಟಾಪಿಂಗ್ ಹಿಯರ್. ನೋಡಿ ಚೆನ್ನಾಗಿದೆ ಅಲ್ಲ. ಈ ಥರ ಟ್ರಾವೆಲ್ ಮಾಡಿದಾಗಲೇ ಅನಿಸುತ್ತಲ್ವಾ ನಮ್ಮ ಪ್ರಪಂಚ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಅಂತಾರೆ ಅನಿಸುತ್ತೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ. ಗೈಸ್ ಇದು ಬಂದ್ಬಿಟ್ಟು ನಾವು ಕೋಟಗಿರಿ ಟು ಊಟಿ ವೇ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಲೈಕ್ ಯು ವಿಲ್ ಎಂಜಾಯ್ ದ ಡ್ರೈವ್. ಗೈಸ್ ಐನೋ ನಾವಿದಕ್ಕೆ ಸ್ಟೇ ಬಗ್ಗೆ ನಾನೇನು ಅಷ್ಟು ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ಏನಕ್ಕೆ ಅಂದರೆ ಅಪ್ಕಮಿಂಗ್ ವಿಡಿಯೋಲ್ಲಿ ನಿಮಗೆಲ್ಲ ಡೀಟೇಲ್ಸು ಸಿಗುತ್ತೆ. ಸೊ ಡೋಂಟ್ ಮಿಸ್ ಟು ವಾಚ್ ದ ನೆಕ್ಸ್ಟ್ ವಿಡಿಯೋ. ರಿಟರ್ನ್ ಆಗಬೇಕಾದ್ರೂ ವಿ ಸ್ಪಾಟೆಡ್ ಅನ್ ಎಲಿಫ್ಯಾಂಟ್ಸ್. ಸೊ ಗೈಸ್ ಇದಾಗಿತ್ತು ನಮ್ಮ ಊಟಿ ಟು ಕೋಟಗಿರಿ ಟ್ರಿಪ್. ಹೋಪ್ ಎಲ್ಲರಿಗೂ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅನಿಸುತ್ತೆ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಜಾಯಿನ್ ದಿಸ್ ಬ್ಯೂಟಿಫುಲ್ ಜರ್ನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.